ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ಮೀನ್ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 100 ಗ್ರಾಮ್ ಕರ್ಮೀನ ತೊಗೊಂಡಿದ್ದೀನಿ. ಅದನ್ನು ತಲೆ ಏನಿರುತ್ತೆ ಅದೆಲ್ಲ ನೀಟಾಗಿ ತೆಗೆದು ಕಟ್ ಮಾಡಿ ಕರ್ಮೀನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಘಮ ಬರೋವರೆಗೂ. ನಾವು ಕರ್ಮೀನ ತಲೆ ತೆಗಿಲೇಬೇಕು, ಇಲ್ಲಾಂದರೆ ಅದರಲ್ಲಿ ಹುಳ ಗಲೀಜು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ತಲೆ ತೆಗೆದು ನೀಟಾಗಿ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಬಾಣಲೆಗೆ 1 ಕಪ್ಪಷ್ಟು ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಅವರೆಕಾಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಹಸಿ ಅವರೆಕಾಳು ಸೀಸನ್ ಇಲ್ಲ, ಹಾಗಾಗಿ ನಾನು ಒಣ ಅವರೆಕಾಳಲ್ಲೇ ಮಾಡ್ಕೊತಾ ಇದ್ದೀನಿ. ಈ ಥರ ಒಣಗಿರೋ ಅವರೆಕಾಳಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಬೇಕು. ಅವರೆಕಾಳು ಚಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಅವರೆಕಾಳು ಹುರಿದ್ಮೇಲೆ ಚೆನ್ನಾಗಿ 1 ರಿಂದ 3 ಸಲ ತೊಳ್ಕೊಬೇಕು. ಅವರೆಕಾಳನ್ನ ಕಣ ರೋಡು ಎಲ್ಲಿ ಬೇಕಲ್ಲಿ ಬೆಳೀತಾರೆ, ಹಾಗಾಗಿ ನಾವು ಅದನ್ನು ಚೆನ್ನಾಗಿ 3 ರಿಂದ 4 ಸಲ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಬೇಕು. ಹಾಗೆ ಒಂದು ಕಡೆ ಕುಕ್ಕರ್ನ ಕಾಯಕ್ಕಿಟ್ಟು ನೀರು ಚೆನ್ನಾಗಿ ಬಿಸಿಯಾಗಿ ಕುದಿ ಬರೋ ಟೈಮಲ್ಲಿ ತೊಳೆದಿಟ್ಕೊಂಡ ಅವರೆಕಾಳನ್ನ ಸೇರಿಸ್ಕೊಂಡು 4 ರಿಂದ 5 ವಿಸಿಲ್ ಕೂಗಿಸ್ಕೊಬೇಕು. ಒಣ ಅವರೆಕಾಳು ಆಗೋದ್ರಿಂದ ಸ್ವಲ್ಪ ಜಾಸ್ತಿ ವಿಸಿಲ್ನೇ ಕೂಗಿಸ್ಕೊಬೇಕು, ಚೆನ್ನಾಗಿ ಬೇಯಬೇಕು ಅಂತೇಳಿ. 4 ರಿಂದ 5 ವಿಸಿಲ್ ಕೂಗಿಸ್ಕೊಂಡ್ರೆ ಅವರೆಕಾಳು ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ಈ ಕಡೆ ಮಸಾಲ ರುಬ್ಕೊಂಡ್ಬಿಡೋಣ. 1 ಮಿಕ್ಸಿ ಜಾರ್ಗೆ 1 ಇಡೀ ಕೊತ್ತಂಬರಿ, 2 ಟೊಮೊಟೊ, 2 ಈರುಳ್ಳಿ, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಕಪ್ಪಷ್ಟು ಕಾಯಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ. ಇಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ 1 ಕಪ್ಪಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡು ಅದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಈಗ ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಬೇಕು. ಎಣ್ಣೆ ಕಾದಾದ ನಂತರ ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ ನಂತರ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ ಫ್ರೈ ಆದ ನಂತರ 1-2 ಒಣಗಿನ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡ 2 ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ 2 ಆಲೂಗೆಡ್ಡೆ, 3 ರಿಂದ 4 ಬದನೆಕಾಯಿನ ಸೇರಿಸ್ಕೊಂಡು ಇದೆರಡು ಸಾಫ್ಟಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬದನೆಕಾಯಿ ಮತ್ತು ಆಲೂಗೆಡ್ಡೆ 1/2% ಅಷ್ಟು ಬೇಕು ಎಣ್ಣೆಲೆ, ಅಷ್ಟು ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಮತ್ತು ಆಲೂಗೆಡ್ಡೆ 1/4% ಅಥವಾ 1/2% ಅಷ್ಟು ಬೆಂದಮೇಲೆ ಸ್ವಲ್ಪ ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನಷ್ಟು, ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅರಿಶಿನ, ಉಪ್ಪು ಮತ್ತು ಆಲೂಗೆಡ್ಡೆ ಎಲ್ಲ ನೀಟಾಗಿ ಬೆರಿಬೇಕು. ಇದೆಲ್ಲ ನೀಟಾಗಿ ಬೆರೆದಾದ್ಮೇಲೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಸೇರಿಸ್ಕೋಬೇಕು. ನಾವಿಲ್ಲಿ ಎಲ್ಲ ಹಸಿ ಮಸಾಲನೇ ಸೇರಿಸ್ಕೊಂಡಿರೋದ್ರಿಂದ ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ 1 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಈಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊತಿದೆ. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದ್ರ ಜೊತೆಗೇನೆ ನಾವು ಆವಾಗಲೇ ಬೇಯಿಸಿಟ್ಕೊಂಡ ಅವರೆಕಾಳನ್ನು ಕೂಡ ಸೇರಿಸ್ಕೊಬೇಕು. ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೂ ನೀವು ಸೇರಿಸ್ಕೊಬೋದು. ನಿಮಗೆ ಯಾವ ರೀತಿ ಸಾರು ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಸಾರು ರೆಡಿ ಮಾಡ್ಕೊಬೇಕು. ಇಲ್ಲಿ ತೀರಾ ತೆಳ್ಳಗೆ ಮಾಡ್ಕೊಬಾರ್ದು, ಮೀಡಿಯಮಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಸಾಂಬಾರು ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನೀರೆಲ್ಲನೂ ಸೇರಿಸ್ಕೊಂಡ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಉಪ್ಪು ಖಾರನ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಸಾಂಬಾರು ಕುದಿಯೋಷ್ಟರಲ್ಲಿ ಹುರಿದಿಟ್ಕೊಂಡ ಕರ್ಮೀನ ನೀಟಾಗಿ ತೊಳ್ಕೊಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಿದೆ ಅಂತೇಳಿ. 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಅಷ್ಟರಲ್ಲಿ ಈ ಕಡೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ತೊಳೆದಿಟ್ಕೊಂಡ ಕರ್ಮೀನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ 2 ನಿಮಿಷ ಅಥವಾ 1 ನಿಮಿಷ ಕುದಿಸ್ಕೊಂಡ್ರೆ ಕರ್ಮೀನ್ ಸಾರು ರೆಡಿ ಆಗುತ್ತೆ. ಚಳಿಗಾಲ ಅಥವಾ ಮಳೆಗಾಲ ಟೈಮಲ್ಲಿ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಈ ಥರ ಕರ್ಮೀನ್ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.